Guru
ಚೆಂಡಾಟ ನಮಗೆಲ್ಲರಿಗೂ ಪ್ರಿಯವಾದಂತಹ ಆಟವು. ಆ ಆಟವನ್ನು ಆಡದೆ ಹೋದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಹಾಗಾಗಿ ಎಲ್ಲ ಆಟವೂ ಆಯ್ತು, ಉಗಡಿ ಆಟ ಆಯ್ತು, ಎಲ್ಲವೂ ನಡೆ. ಅದು ಯಾಕೇನು? ಹಾಗಾಗಿ ಆ ಆಟವನ್ನು ಚೆಂಡಿನ ಅಗತ್ಯ. ಬರುವಾಗ ಹೇಳಿದ್ದೇನೆ, ಅವನು ಚೆಂಡನ್ನು ಹಿಡಿದುಕೊಂಡು ಬಾ, ಅದನ್ನೊಂದು ಬಿಟ್ಟು ಬರಬೇಡ ಎನ್ನುವ ಹಾಗೆ ತಂದಿದ್ದೀಯಾ? ಹೌದು, ಹಾಗೆ ವ್ಯವಸ್ಥೆ ಇಲ್ಲದೆ ಇಲ್ಲಿಗೂ ಹೋಗುವುದಿಲ್ಲ. ಪಟ್ಟಿ ಮಾಡಿದ್ದೇವೆ. ಹೌದಾ? ಎಷ್ಟು ದಿವಸ ಅಂತೂ ನನಗೆ ಆಟ ಬೇಕು, ಎಲ್ಲ ಪಟ್ಟಿ ನಮ್ಮಲ್ಲಿ ಉಂಟು. ಈಗ ನಾವೆಲ್ಲ ಹಾಗೆ ಆಯ್ತಲ್ಲ, ಚೆಂಡಾಟ ಹೊತ್ತು ತೆಗೆಯುವುದಾಗಿ ಆಟವನ್ನು ಚೆಂಡನ್ನು ಬಿಟ್ಟದ್ದು ನೀವು, ತಪ್ಪು ನಿಮ್ಮನ್ನು. ನಮಗೆ ಕೊಡುವಂತ ಮೊದಲೇ ನೀವು ಕೈಯಿಂದ ಬಿಟ್ಟವರಿದ್ದೀಯ. ಕೈಯಿಂದ ಬಿಟ್ಟ ಮೇಲೆ ನಿಮಗೆ ನಾನು ಕೊಡಬೇಕು. ನನ್ನನ್ನು ಚೆಂಡಿ ಹೆಕ್ಕಿ ನಾನು ಕೊಡ್ಬೇಕಷ್ಟೇ. ಪ್ರೀತಿಯಿಂದ ಅಲ್ವಾ, ಕೋಪ ಮಾಡಬಾರ್ದು. ನಾವೀಗ ಇಲ್ಲಿ ಬಂದಿದ್ದೇವೆ. ಆಟ ಮಾಡಿದ್ದಕ್ಕೆ ಬಂದದ್ದು. ಆಗ ಅದನ್ನು ಎಂತನ್ನು ಕೈ ಹಾಕಬೇಕು ಆಗ್ತದಲ್ಲ. ಏನು ಅದು ನೀನು ಮಗುವಾಗಿ ದೊಡ್ಡವರೊಟ್ಟಿಗೆ ಬರಬಾರ್ದು ಮುಂದಕ್ಕೆ ಅಣ್ಣ. ಜೀವನ ಸರಿಯಾಗಿ ಕೇಳಿಸಿಕೊಂಡ. ಹೇಗೆ ನನಗೆ ಇಲ್ಲಿ ನೀನು ಬೈದೆ ಅಲ್ಲ, ಹೌದು, ಮೋಸ ಮಾಡಿದೆ ಅಲ್ಲ, ಇದನ್ನು ಹೀಗೆ ಬಿಡುವುದಿಲ್ಲ. ನನಗೊಂದು ವಿಷಯ ಗೊತ್ತಿಲ್ಲ, ನಾನು ಕೇವಲ ಬೈದದಲ್ಲ. ಅಮ್ಮ ಕೇಳು ಗುಂಬಂತೆ ಅಮ್ಮ ತೋದನಂದನು
ಸುಮ್ಮನಿರಲು ಬುದ್ಧಿ ತಿವಿದು ಎಮ್ಮರಟ್ಟೆ ಮುರಿದನು ನಾನು ಹೇಳಿದ್ದಲ್ವ ಆಟ ಆಡುವುದು ಇನ್ನು ಹೋಗಬೇಡ ನೆವನ ಹೇಳಿ ಆಟದ ಬದಲಿಯನ್ನು ತಪ್ಪಿಸಿಕೊಂಡು ಬಾ ಅಂತ ಹೇಳಿ ಅದು ನನಗೆ ಆಟ ಅಂದ್ರೆ ಇಷ್ಟ ನಿಮಗೆ ಗೊತ್ತಲ್ಲ ಅಮ್ಮ. ಹೌದಪ್ಪ ಹೆಚ್ಚು ಆಟದಲ್ಲಿ ಆಸಕ್ತಿ ವಹಿಸಬಾರದು ಅವರಿದ್ದಾದ್ರು ಅಷ್ಟೇ ಆದ್ರೆ ಅಮ್ಮ ಕಂಡ್ರೆ ಆಗುವುದಿಲ್ಲ ಅವರಿಗೆ ಹೌದು ಯಾರಿಗೂ ಆಗುದಿಲ್ಲ ಮತ್ಸರ ಹೌದಮ್ಮ ನಂಗೆ ಕೋಪ ಬಂತು ನಿಂಗೆ ಕೋಪ ಬಂತು ನೀನು ಬರ್ತಿ ಅಂತ ಹೇಳಿ ನಾನಾ ಬಗೆಯ ತರ ತರ ತಿಂಡಿ ಮಾಡಿದ್ದೆ ನನಗ ನನ್ನ ಮುದ್ದು ಅಮ್ಮ ಮಗುವೇ ನನಗ ಅಳಬೇಡಮ್ಮ ಮೋಹನ್ನ ನಗುತ್ತ ನೋಡು ಎನ್ನ ಮಗುವೇ ಮುಗುಲನೆ ಮುತ್ತು ನೀನಳದಿರು ಕಂದ ಮುಗುಲನೆ ಮುತ್ತು ನೀನಳದಿರು ಕಂದ ಬಾಸುಗೊಡನೆ ತಿನ್ನು ಬೇಗ ಬಾಸುಗೊಡನೆ ತಿನ್ನು ಬೇಗ ಮುಗುದನೆ ಮುತ್ತು ನೀನಳದಿರು ಕಂದ ಬಾಸುಗೊಡನೆ ತಿನ್ನು ಬೇಗ ಬೇಗ ಮಗುವೆ ನೀಳಬೇಡಮ್ಮ ಮೋಹನ ನಗುತ್ತನೆ ಓಡು ಎನ್ನದ ಮಗುವೇ ಅಳಬೇಡ ಕಂದ ಮಗುವೇ ಅಳಬಾರದು ಮಗ ಅಳಬಾರದು ಅಯ್ಯೋ ದೇವರೇ ನಿನ್ನ ಕಣ್ಣಲ್ಲಿ ಕಣ್ಣಲ್ಲಿ ಕಣ್ಣೇಗಾದ್ರೆ ನನ್ನ ಕಡೆ ರಕ್ತವೇ ಸುರಿಯುತ್ತದೆ ಮಗ ಹೌದೇ ಅಮ್ಮ ಅಳುವ ಹಾಗೆ ಮಗ ಸೋಪಾನೆ ಮಾಡಿ ನಿನ್ನನ್ನು ಮುಟ್ಟಿಸಿ ನಾನು ಮಲಗಿದ್ದೇನೆ ಆಯ್ತಾ ಅಣ್ಣಂದಿರು ಹೊಡೆದರು ಬೈದರು ಬಂಧಿಸಿದಂತಹ ಕಾರಣಕ್ಕೆ ಬೇಕು ಅಳಬಾರದು ಬರ್ಲಿ ಬರ್ಲಿ ಅಮ್ಮ ಬಂದ ಆಕಾರಕ್ಕೆ ಅವರಿಗೆ ಸರಿಯಾದ ವಿಷಯ ಹಾಗಲ್ಲಮ್ಮ ನನಗೆ ಅಳುದು ಅದಕ್ಕಲ್ಲ ನನಗೆ ಬೈತು ತೊಂದರೆ ಇಲ್ಲ ಅಮ್ಮನ ನಿಮಗೆ ಬೈತದನ್ನು ಮಾಡಿ ನಾನು ಹೇಳಿದೆ ಬಡಿದ್ರೆ ನಾನು ಅಮ್ಮನ ಹತ್ರ ಹೇಳ್ತೇನೆ ಅಂತ ಅವರೇ ಈಗ ಅಮ್ಮ ಅಲ್ಲ ಅಮ್ಮನ ಇನ್ನು ಗುಮ್ಮ ಕೊಬ್ಬವರಿಗೆ ದೊಡ್ಡ ಬದನೆಯವರು ದೊಡ್ಡ ಕುಂಬಳಕಾಯಿ ನಿಮಗೆ ಹೇಳಿದ್ರು ಹೌದಮ್ಮ ಹೌದು ಯಾಕಮ್ಮ ನಿನಗೇನಾಗಬೇಕೀಗ ನನಗೆ ಅವನು ಬೇಕು ದೂರ 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 ನಿಲ್ಲು ಯಾಕಂದ್ರೆ ಬೇಡ ಏನೇನಾದ್ರೂ ಆಡುವುದಕ್ಕಿದ್ರೆ ಅಲ್ಲಿಗೆ ಹೇಳಿಬಿಡು ತಾಯಿ ಹಾ? ಈಗ ನನಗೆ ಯಾಕೆ ಬೈದಿದ್ದು ನೀವು ಸುಮ್ಮನೆ ಮತ್ತೆ ಗುಮ್ಮ ಗುಮ್ಮ ಮೈದಾನ ಪೂಜೆ ಮಾಡ್ಬೇಕಾ ನಾನು ನಾನೇನು ಮಾಡಿದ್ದೆ ತಾಯಿ ನಿಮಗೆ ನೀನೇನು ಮಾಡಿ ಹೇಳು ಮತ್ತೆ ಏನು ಮಾಡಿದೆ ನಾನು ಏನು ಮಾಡಲಿಲ್ಲ ಕೈಯನ್ನು ಹುಡುಕಿಕೊಂಡು ಬಂದ ನನಗೆ ಹೊಟ್ಟೆ ಇದೆ ನಾನು ತಾಯಿ ಹೌದಾ ನಾನು ಅವನಿಗೆ ಹೊಡಿಲಿಕ್ಕೆ ಉಂಟು. ಹೊಡಿಸಿದನಮ್ಮ ಸುಳ್ಳು ನಾನು ಹೊಡಿಲಿಲ್ಲ. ಇಲ್ಲ ನನ್ನ ಮಗ ಸುಳ್ಳು ಹೇಳಲಿಕ್ಕಿಲ್ಲ ಮತ್ತೆ
ಹೌದಾ ಹಾಗೆ ಹೇಳ್ತಾ ತಾಯಿ ನಿಮಗೊಂದು ವಿಚಾರ ಗೊತ್ತುಂಟ ಏನು ಹಿರಿಯವನಾದಂತ ನಾನು ಚಿಕ್ಕವನಾದಂತ ಅವನ ಜವಾಬ್ದಾರಿ ನನಗಲ್ಲ ತಾಯಿ ಹೌದಪ್ಪ. ಕರೆದುಕೊಂಡು ಹೋದ ಮೇಲೆ ಅವನ ಸಂಪೂರ್ಣ ಜವಾಬ್ದಾರಿ ನನ್ನದು ಹಾಗೆಂದುಕೊಂಡು ಸಣ್ಣವರು ಎಡವಿದ್ರೆ ಇಲ್ಲಿ ಸರಿ ಮಾಡಿ ದಾರಿಗೆ ತರಬೇಕಂತ ಯಾರು ಕರ್ತವ್ಯ ನಮ್ಮದಿ ಇನ್ನು ಹೊಣೆಯನ್ನು ಹೋದ ಹೌದು ತಾಯಿ ಅವನಲ್ಲಿ ಆಟ ಆಡೋದಕ್ಕೆ ಬರುವಂತ ಕಾಲದಲ್ಲಿ ನಾನು ಹೇಳಿದಂತ ಮಾತನ್ನೇ ಕೇಳುವುದಿಲ್ಲ ಅದಕ್ಕೆ ಬರೆಯುವುದಕ್ಕೆ ಮುಂದಾದ. ನಾನು ಚೆಂಡು ಕೆಳಗೆ ಹಾಕಿದ್ದೇನೆ ಒಂದೇ ಒಂದು ಉದ್ದೇಶಕ್ಕಮ್ಮ ಬರ್ತಿದ್ದಾನೆ ಮತ್ತೆ ಆಟ ಹೇಳಿದೆ ಅಯ್ಯೋ ಆಟದಲ್ಲಿ ಸೋಲು ಗೆಲುವು ಇದ್ದದ್ದೇ ನೋಡಿ ತಾಯಿ ಅವನು ಅದನ್ನು ನಿವಾರಣವಾಗಿಟ್ಟುಕೊಂಡು ಹೊಯ್ದಾಡಿಕೊಂಡು ನಮ್ಮ ಗೊತ್ತಾಯ್ತಲ್ಲ ನಾನು ಕೂಡ ಅದನ್ನೇ ಹೇಳಿದೆ ಅವ ಹೇಳಿದ ಮಾತನ್ನೇ ಅದು ಕೇಳುವುದಿಲ್ಲ ಬಿಡುವಮ್ಮ ಅಮ್ಮ ಗುಮ್ಮ ಯಾಕೋ ಗುಮ್ಮ. ಅದು ನಾನು ಹೇಳಿದ್ದಲ್ಲ ನಾನು ಹೇಳಿಲ್ಲ ಹೇ, ಶನಿ ಸುಳ್ಳು ಹೇಳೋದಿಲ್ಲ ಆ, ಅಮ್ಮ ಏನು ಗುಮ್ಮನ ಹಾಗಾದ್ರೆ ನಾವು ಸುಳ್ಳು ಹೇಳ್ತೇವೆ ನಿಮ್ಮಮ್ಮ ಏನು ದೊಡ್ಡ ಕುಂಬಳಕಾಯಿ ಏನು ಮೊದಲು ಹೇಳಿದ್ದಾನೆ. ಕುಂಬಳಕಾಯಿ ಅಂದ್ರೆ ನನಗೆ ಗೊತ್ತೇ ಇಲ್ಲ ತಾಯಿ ಹೇಳಿದೆ ಕುಂಬಳಕಾಯಿ ಅಂದ್ರೆ ಯಾರಿಗೆ ಗೊತ್ತು ನೀನು ಹೇಳ್ತಾರೆ ಸುಳ್ಳು ಹೇಳಿದಮ್ಮ. ಅವನು ಈಗ ಸುಳ್ಳು ಸರಿ, ಹೇಳಿ ನಿಮ್ಮನ್ನು ನೋಡಿ ಸರಿ. ಹೇಳಿದ್ದಾನೆ. ತಾಯಿ ಅವನು ಬೇಕು ಬೇಕಂತಾನೆ ಹಾಗೆ ಮಾಡುದು ನೋಡಿ ತಾಯಿ ಸುಮ್ಮನೆ ನಿಮ್ಮ ಕೈಯಿಂದ ನಾನು ಪೆಟ್ಟು ತಿಂತ ಮಾಡುದು ನೋಡಿ ಅಂತ ಅವನು ನಾನು ನಿಮ್ಮ ಪ್ರೀತಿಯ ಮಗ ಅವನು. ಇಲ್ವ ಆ ಕೂತು ನೀನು ಅವ್ನು ಹೇಳ್ಬೇಕಿದ್ರೆ ಮಾಡಿ ಅವ್ನು ಗೊತ್ತಾಯ್ತಲ್ಲ ಸಿಕ್ಕೊಡ್ತದ ಸಿಟ್ಟು ಬರ್ತದೇನು ನಾನು ಯಾರು ಹೆತ್ತಂತಹ ತಾಯಿ ಅದು ಅಕ್ಕರಿಂದ ಬಾರಿಸಿದವಳು ನನಗೆ ತೊಳೆದಕ್ಕೆ ಮುಂದಾಗ್ತಾ ಇದ್ದಳು ಎಲ್ಲಿವರೆಗೆ ಕಪ್ಪು ನನಗೆ ಹಾಗೆ ಮಾಡಲಿಕ್ಕೆ ಬಂದವರಲ್ಲಮ್ಮ ನಾನು ಆತನಿಗೆ ಕಾಲಲ್ಲಿ ಎತ್ತುದಕ್ಕೆ ಹೋದದ್ದು ಸುಳ್ಳಮ್ಮ ನಿಮ್ಮ ಕಣ್ಣ ಮುಂದೆ ನಿಮ್ಮ ಮೇಲೆ ಕಾಲಿಟ್ಟಿದ್ದಾನೆ. ಸುಳ್ಳಾಡಬೇಡ ನನಗೆ ಕಣ್ಣು ಸರಿ ಉಂಟು ಪ್ರೀತಿ ಚೆನ್ನಾಗಿದೆ ನನಗೆ ತೊಳೆದಕ್ಕೆ ಬೇಕಾದ ಕಾಲು ಎತ್ತಿದೆಯಲ್ಲ ಎತ್ತಿರಂತಹ ಕಾಲು ಕೊರತೆ. ಜನಗಿರಿ ನಮ್ಮೊಳ ಭೇದವ ತೋರಿದ ಜನನಿಯ ನಡೆಯನ್ನು ನಿನ್ನೊಳ ಅನುಮಾನವು ಇಗೋದಿನ್ನು ಬಳಲುತ್ತ ಅನುಮಾನ ಇಗೋದಿತ್ತು ಜನಗನೇ ನಮ್ಮೊಳು ಭೇದವ ತೋರಿದ ಜನನಿಯ ನಡೆಯ ಜನಗ ಕಾಲು ಏನನ್ನು ಹೀಗಾದದ್ದು ಯಾಕೆ ನಿನ್ನಲ್ಲಿ ಎಷ್ಟು ಸಲ ಹೇಳಿದ್ದೇನೆ ನೀನೊಂದು ಆಟ ಆಡುವಾಗ ಜಾಗ್ರತೆ ಮಾಡಬೇಕು ಕೆಲವರಿಗೆ ಆಟ ಆಡುವಾಗ ಒಟ್ಟು ಉದ್ರೇಕ ಕೊನೆಗೆ ಕೈಕಾಲು ಮುರಿಯುವಾಗ ಗೊತ್ತಾಗುದು ನಾವು ಹಾರಿದ್ದು ಹೆಚ್ಚಾಯಿತು ಮತ್ತೆ ಸಮಸ್ಯೆ ಎಷ್ಟು ದೊಡ್ಡದು ಮಗ ಆಟ ಆಡುವಾಗ ನಮ್ಮ ಪ್ರಜ್ಞೆ ನಮಗೆ ಬೇಕು ನಮ್ಮ ಕೈಕಾಲು ನಾಳೆಗೂ ಬೇಕು ಎನ್ನುವ ಕಲ್ಪನೆ ಬೇಕು ಅದು ಎಲ್ಲ ಇಲ್ಲದೆ ಹಾರಿದ್ರೆ ಮಗ ವರ್ಷ ಪೂರ್ತಿ ಮನೆಯಲ್ಲಿ ಕೂತ್ಕೊಳ್ಬೇಕಾಗ್ತದೆ ಗೊತ್ತುಂಟ ನಿನಗೆ? ಅಪ್ಪ. ಎಷ್ಟು ಹೇಳಿದ್ದೇನೆ. ಹೇಳಿದ್ದೇನೆ. ಇದು ಹಾಗೆ ಆಗದಲ್ಲ ಅಪ್ಪ ಇದು ನಾನು ಆಟ ಆಡುವಾಗ ಎಡವಿ ಬಿದ್ದು ಕಾಲು ನೋವಾದದ್ದಲ್ಲ ತಂದೆ ಆಟದಿಂದ ಅದು ನೋವಲ್ಲ ಅಲ್ಲ ಮತ್ತೆ ನಾವು ತಮ್ಮಂದಿರೆಲ್ಲರೂ ಆಟ ಆಡುವುದಕ್ಕೆ ಹೋಗುವಂತಹ ಕಾಲದಲ್ಲಿ ಹ? ತಮ್ಮನಾದಂತಹ ಶನಿ ಹ? ಆತನಿಗೆ ನಾನು ಆಟ ಮಾಡುವಾಗ ತುಂಬಾ ತಪ್ಪುಗಳನ್ನು ಮಾಡುತ್ತಾ ಇದ್ದ ಆಟ ಆಡುವಾಗ ತಪ್ಪಿತ್ತು ಹೌದು ಆಟದಲ್ಲಿ ಸಣ್ಣ ಸಣ್ಣವರ ತಪ್ಪು ತುಂಬಾ ಆಗುತ್ತದೆ ಮಗು ಹೌದಪ್ಪ. ಅದನ್ನೆಲ್ಲ ವಿಮರ್ಶೆ ಮಾಡ್ಲಿಕ್ಕೆ ಉಂಟಾ ಹ? ಅಷ್ಟು ಮಾತ್ರವಲ್ಲ ತಂದೆ ಮತ್ತೆ? ಅವನಲ್ಲಿ ಹೋದ ಮೇಲೆ ನಾವು ಹೇಳಿದ ಮಾತನ್ನು ಕೇಳುವುದಿಲ್ಲ ಅವನೊಬ್ಬೊಬ್ಬನೇ ಓಡಾಡುವುದು ಎಲ್ಲೆಲ್ಲಿ ಹೋಗುದು ನಮ್ಮ ಕಣ್ ತಪ್ಪಿಸಿ ನಮಗೆ ಆಟ ಆಡುವಲ್ಲಿಗೆ ಹೋದಲ್ಲಿ ಆತನನ್ನು ಹುಡುಕುವುದೇ ಕೆಲಸವಾಯಿತು ತಂದೆ ಈಗ ಆ ಕಾಲದಲ್ಲಿ ನಾನು ಆತನನ್ನು ಕರೆದು ಒಂದು ಪೆಟ್ಟು ಕೊಡುವುದಕ್ಕೆ ಕೈಯನ್ನು ಎತ್ತಿದೆ ಅಷ್ಟೇ ಆತನು ಎಲ್ಲಿ ಓಡಿ ಹೋದ ತಂದೆ ಎಲ್ಲಿ ಹೋದ ಎಲ್ಲಿ ಹೋದ ಎಂಬುದಾಗಿ ಹುಡುಕುತ್ತಾ ಬರುವಂತ ಕಾಲದಲ್ಲಿ ತಾಯಿಯ ಬಳಿ ಇದ್ದ ಹೌದು
ತಾಯಿ ಬಳಿಗೆ ಬಂದವ ಮಾಡಿ ಏನು ಗೊತ್ತಪ್ಪ, ಇಲ್ಲ ಸಲ್ಲದೆಲ್ಲ ಹೇಳಿಕೊಟ್ಟು ಸುಳ್ಳು ಹೇಳಿದ. ತಾಯಿಯಿಂದ ನನಗೆ ಬೈಗುಳವನ್ನು ಸಿಗುವ ಹಾಗೆ ಮಾಡಿದ. ಅಷ್ಟು ಮಾತ್ರವಲ್ಲ ತಂದೆ, ನನಗೆ ಶಾಪ ಕೊಡುವ ಹಾಗೆ ಮಾಡಿದ. ಇದಕ್ಕೆಲ್ಲ ಕಾರಣ ಅವನೇ. ನಾನು ಏನು ಮಾಡಿಲ್ಲ, ಕೇವಲ ಕೈ ಎತ್ತಿದ್ದ ಕಾಲೆತ್ತಿದ್ದ. ನಿಮಗೆ ಸ್ವಲ್ಪ ಆಚೆ ಈಚೆ ಆಯ್ತಾ? ಅಲ್ಲ ತಂದೆ, ನೀವು ಕೇಳಿದ್ದಲ್ಲಿ ಆಟವಾಡುವಾಗಲ್ಲ. ಹೌದು, ಕೈಯಲ್ಲಿ ಎತ್ತಿದ್ದು ನಾನು. ತಾಯಿಯ ಬಳಿಯಲ್ಲಿ ಶಾಪ ಕಾಲಿಗೆ ಹಾಕ ಕೊಟ್ಟದ್ದು, ಕೈಗೆ ಶಾಪ ಕೊಡುವ ಬದಲು ಕಾಲಿಗೆ ಹಾಕ ಕೊಟ್ಟದ್ದು. ನೀವು ಅಲ್ಲಿಯ ವಿಚಾರ ಹೇಳುವುದಾ? ಮತ್ತೆಂತದ್ದು ತಂದೆ, ಅದೇನು ಗೊತ್ತೇ, ಆತನ ಹಾಗೆ ಸುಳ್ಳು ಹೇಳಿದಂತ ಕಾಲಕ್ಕೆ ಇವ ಸುಳ್ಳು ಹೇಳ್ತಾ ಇದ್ದೇನೆ ಎಂಬುವ ಹಾಗೆ ತಾಯಿಯನ್ನು ಎಷ್ಟು ಹೇಳಿದ್ರು ಕೂಡ ತಾಯಿ ನನ್ನ ಮಾತನ್ನು ಕೇಳುವಂತ ಸ್ಥಿತಿಯಲ್ಲೇ ಇರಲಿಲ್ಲ. ಆದ ಕಾರಣ ನನಗೆ ಶನಿಯ ಮೇಲೆ ತುಂಬಾ ಸಿಟ್ಟು ಬಂತು. ಆತನಿಗೆ ತೊಳೆಯುವಂತ ಕಾಲು ಎತ್ತಿದೆ ಬೇಡ, ತಾಯಿ ಅಲ್ಲಿಗೆ ಶಾಪವನ್ನು ಕೊಟ್ಟದ್ದು. ಅದು ಯಾಕೆ ಗೊತ್ತುಂಟ? ನಾನು ತಾಯಿಗೆ ಎತ್ತಿದ್ದಲ್ಲ ತಂದೆ. ನೀವಿಲ್ಲಿದ್ರ? ಶನಿ ಇಲ್ಲಿದ್ದ. ನಾನು ಶನಿಗೆ ತೊಳೆಯುವಂತ ಕಾಲನ್ನು ಎತ್ತಿದೆ. ಆಗ ತಾಯಿ ಅಡ್ಡ ಬಂದ್ರ. ಈಗ ಆಗ ತಾಯಿ ಅಡ್ಡ ಬಂದ್ರ. ಆಗ ತಾಯಿಗೆ ಎತ್ತಿದ್ದು ಶನಿಗೆ, ಅಡ್ಡ ಬಂದದ್ದು ತಾಯಿ. ಹೌದು, ಶಾಪ ನಿನಗೆ. ಮಾಡದಂತ ತಪ್ಪಿಗೆ ಯೋಚಿಸಬೇಡ, ಮಾಡಿ ನೀ ಯೋಚಿಸಬೇಡ. ಇದಕ್ಕೊಂದು ಉಪಶಮನದ ಹಾದಿ ನಾನು ತೋರಿಸ್ತೇನೆ. ಸರಿ. ಇದು ನಿನ್ನ ಕಾಲು ಕೊಳೆಯುತ್ತಾ ಉಂಟು. ಹೌದು, ಮಾತ್ರವಲ್ಲ ಅದರಲ್ಲಿ ಹುಳ ಆಗಿ ಹೋಗಿದೆ. ಆ ಹುಳದಿಂದ ಮುಕ್ತವಾಗಿಸಬೇಕು. ಅದಕ್ಕೆ ಬೇಕಾಗಿ ಸಂಕಲ್ಪ ಮಾತ್ರದಿಂದಲೇ ಇದು ಸಂಕಲ್ಪ ಮಾತ್ರದಿಂದಲೇ ಕೋಳಿಯೊಂದನ್ನು ಸೃಷ್ಟಿ ಮಾಡಿದ್ದೇನೆ. ನೀನು ಎಲ್ಲಿಗೆ ಹೋಗುವುದು? ಅರ್ಥ ಆಯಿತು, ನನಗೆ ಗೊತ್ತಾಯಿತು. ನಿನಗೆ ಕಾಲಿನ ನೋವು ಸಹಿಸಲಿಕ್ಕಾಗ್ತಾ ಇಲ್ಲ, ಆದ್ದರಿಂದ ನೀವು ಒಳಗೆ ಹೋಗುತ್ತಾ ಇದ್ದಿ ಅಂತ ಯೋಚನೆ ಮಾಡಬೇಡ. ಮಗು, ವ್ಯವಸ್ಥೆ ಮಕ್ಕಳಿಗೆ ಹಬ್ಬ ಮಾಡಬೇಕು. ಆದ್ದರಿಂದ ಆ ಕೋಳಿ ಬರ್ತದೆ, ಅದೋ ನೀ ಕೂತಿದೆ ಕೋಳಿ ನೋಡಿ ಕಾಯ್ತಾ ಉಂಟು ಕುಕ್ಕಲಿಕ್ಕೆ. ಆ ಕುಕ್ಕುಟ ನಿನ್ನ ಪಾದಕ್ಕೆ ಪಾದದ ಹತ್ತಿರ ಬಂದು ಕುಕ್ಕಿ ಕುಕ್ಕಿ ಹುಳವನ್ನೆಲ್ಲ ತಿನ್ನುತ್ತದೆ. ನಿನ್ನ ಕಾಲು ಗುಣವಾಗುತ್ತದೆ. ಏನು ಮಾಡೋಣ? ತಾಯಿ ಹೀಗೆ ಮಾಡುವುದಂತೆ. ಯಾವುದಕ್ಕೂ ಅವಳನ್ನು ವಿಚಾರಿಸಬೇಕು. ಅತ್ತ ಆರು ಮಕ್ಕಳಿಗೆ ತಾಯಿ ನೀನು. ಪ್ರಜ್ಞೆ ಬೇಕು ನಿನಗೆ. ಯಜಮಾನ್ರೆ ಏನು ಕೆಂಪು ಕೆಂಪು ಈ ಹೆಂಗಸರೆಲ್ಲ ಚಂದದಲ್ಲಿ ಮಾತಾಡಿ ಗಂಡನನ್ನು ಮರಳುಗೊಳಿಸುವುದು ನನಗೂ ಗೊತ್ತಾದದ್ದು. 6 ಮಕ್ಕಳಾದ ನಂತರ ಏನು ಮಾಡಿ ಮೊದಲೇ ಗೊತ್ತಾಗುತ್ತಾ ಇದ್ರೆ ಎಚ್ಚರಿಕೆ ವಹಿಸ್ತಾ ಇದ್ದೆ. ಹೌದೇನೆ? ಹೆಕ್ಕ ತಾಯಿಗೆ ಹೆಕ್ಕಳು ಮಾತ್ರ ಮುತ್ತು ಅಂತ ಮಾತುಂಟು. ಹೌದಪ್ಪ, ಹೆಕ್ಕಳ ಮುತ್ತಲ್ಲ ಮಗ. ಆಗಾದರೇನು ನೂರಾದರೇನು ನಿನ್ನ ಈ ಹೊಟ್ಟೆಯಲ್ಲೇ ಹೆತ್ತದಲ್ವೇ? ಹೌದಪ್ಪ. ಒಬ್ಬನ ಕಣ್ಣಿಗೆ ಸುಣ್ಣ ಮತ್ತೊಬ್ಬನ ಕಣ್ಣಿಗೆ ಬೆಣ್ಣೆ ಎಷ್ಟು ಸರಿ. ಯಮನಿಗೆ ಶಾಪ ಕೊಟ್ಟೆಯಂತೆ, ಅವನ ಕಾಲು ಕೊಳೆಯುವ ಹಾಗೆ ಮಾಡಿದೆಯಂತೆ. ಯಾಕೆ ಮಾಡಿದೆ ಹೇಳಬೇಕಾ? ನಾನು ಯಾಕೆ ನೀನು ತಾಯಿಯೇ ಹೌದು.
ಆದ್ರೆ ಮಗನಿಗೆ ಹಾಗೆ ಮಾಡುತ್ತಾ ಇಲ್ಲ. ಆದ್ದರಿಂದ ಯಾಕೆ ಹಾಗೆ ಮಾಡಿದೆ ಮಾತ್ರ ಅಲ್ಲ, ನನಗೂ ಸ್ವಲ್ಪ ಸಂಶಯ. ಏನು? ಯಾಕಂದ್ರೆ ಸಂಜ್ಞೆಯ ಭಾವವೇ ಬೇರೆ, ನಿನ್ನ ಸ್ವಭಾವವೇ ಬೇರೆ. ನೀನು ಸಂಜ್ಞೆಯೇ ಹೌದು ಅಂತಾದ್ರೆ ಯಾರು ಯಾಕೆ ಹೀಗೆ ಮಾಡಿದೆ? ಕಾಲ ನಿನ್ನ ಮೇಲೆಯೂ ಪ್ರಭಾವ ಬೀರಿತೆ ಅಥವಾ ಬೇರೆ ಏನಾದ್ರೂ ಮುಟ್ಟೆ? ನಾನು ಅವಳೇ. ಯಾರು? ವಿಶ್ವಕರ್ಮ ಮಗನುಗೆ ಸಂಜ್ಞೆಯು ನಾನಲ್ಲ ಆಕೆ ವಿಶ್ವಮಾನ್ಯ ನಾನು ಛಾಯೆಯು ನಾನಲ್ಲ ಆಕೆ ವಿಶ್ವಮಾನ್ಯ ನಾನು ಛಾಯೆಯು ಛಾಯೆಯು ವಿಶ್ವಕರ್ಮನುಗೆ ಸಂಜ್ಞೆಯು ನಾನಲ್ಲ ಆಕೆ ವಿಶ್ವಮಾನ್ಯ ನಾನು ಛಾಯೆಯು ನಾನಲ್ಲ ಆಕೆ ವಿಶ್ವಮಾನ್ಯ ನಾನು ಛಾಯೆಯೋ ವಿಶ್ವಾಸವಿರಿಸಿ ಬಳಿಗೆ ಬಂದೆ ನಶ್ವರದ ಸ್ವರೂಪ ಹೊಂದಿ ವಿಶ್ವಾಸವಿರಿಸಿ ಬಳಿಗೆ ಬಂದೆ ನಶ್ವರದ ಸ್ವರೂಪ ಹೊಂದಿ ಈ ಸ್ವರೂಪದಿಂದ ಕಡೆದಿ ಬಿಟ್ಟ ಬಲಿಯದಂತೆ ನಡೆದಿ ಈ ಸ್ವರೂಪದಿಂದ ಕಡೆದಿ ಬಿಟ್ಟ ಬಲಿಯದಂತೆ ನಡೆದಿ ವಿಶ್ವಕರ್ಮನುಗೆ ಸಂಜ್ಞೆಯು ನಾನಲ್ಲ ಆಕೆ ವಿಶ್ವಮಾನ್ಯ ನಾನು ಛಾಯೆಯು ನಾನಲ್ಲ ಆಕೆ ವಿಶ್ವಮಾನ್ಯ ನಾನು ಛಾಯೆಯು ವಿಶ್ವಾಸವಿರಿಸಿ ಬಳಿಗೆ ಬಂದೆ ನಶ್ವರದ ಸ್ವರೂಪ ವಿಶ್ವಕರ್ಮನುಗೆ ಸಂಜ್ಞೆಯೋ ನಾನಲ್ಲ ಆಕೆ ವಿಶ್ವಮಾನ್ಯ ನಾನು ಛಾಯೆಯು ಇಷ್ಟು ದಿವಸ ನನ್ನಲ್ಲಿ ನಿಮಗೆ ಅನುಮಾನ ಬರಲಿಲ್ಲ. ಇವತ್ತೇನೋ ನನ್ನಲ್ಲಿ ಸಂಶಯ ಹುಟ್ಟಿಕೊಂಡಿದೆ ಅಲ್ವಾ? ಕೇಳಿಕೊಂಡೇ ಬಂದಿದ್ದೇನೆ ಮಕ್ಕಳಲ್ಲಿ. ಆದ ಕಾರಣ ಕರ್ತಾ ಇದ್ದೇನೆ ಯಾರು ಏನು ಅಂತ ಹೇಳಿ. 3 ಮಂದಿಗೆ ಭೇದ, ಹಾ. 3 ಮಂದಿಗೆ ಸಂಬಂಧಿ. ಆದ್ರೆ ಈ ರೀತಿಯ ವ್ಯತ್ಯಾಸ ಯಾಕೆ? ತಾಯಿ ಶಾಪ ಕೊಡುವಾಗ ಹ. ತಾಯಿಯಲ್ಲಿ ಕುಂಡನ್ನು ಕಂಡುಕೊಂಡಿರಿ. ಮಗ ತಾಯಿಗೆ ತುಳಿಬಹುದಾ? ಮಗ ತುಳಿದ ತುಳಿಯುವುದಕ್ಕೆ ಮುಂದಾದಂತಹ ಯಮನಿಗೆ ಶಾಪ ಕೊಡೋಕೆ ಮುಂದಾದವಳು ನಾನು. ತಾಯಿಗೆ ಹೌದು ಅಂತಾದ್ರೆ ಹ. ಮಗನನ್ನು ತಿದ್ದುತ್ತಾಳೆ ಬಿಟ್ರೆ ಅಂತ ವಿವೇಕ ಸ್ಥಿತಿ ಆದ್ರೆ ಶಾಪ ಕೊಡ್ತಾಳೆ. ಇವನದ್ದು ಬಾಲಿಶತನ, ಹ. ಯೌವನದಲ್ಲಿ ತುಳಿದ್ರೆ ಶಾಪ, ಹ. ಬಾಲ್ಯದಲ್ಲಿ ತುಳಿದ್ರೆ ಶಿಕ್ಷೆ ಕೊಟ್ಟಾಗಬೇಕು. ಹ. ಶಿಕ್ಷೆ ಕೊಟ್ಟು ಶಿಕ್ಷಣ ನೀಡಬೇಕಾದ ನೀನು ಶಪಿಸುತ್ತಿದ್ದಾದ್ರೆ ನಿನ್ನ ತಾಯ್ತನ ಎಲ್ಲಿ ಅಡಗಿತು? ಇಲ್ಲಪ್ಪ, ಹಾ. ಮೆಚ್ಚಿ ಹೊರಟು ಕಾರ್ಯಕ್ಕೆ ಕಿತ್ತಿಸಿ ಫಲವಿಲ್ಲ. ಹ. ಈಗ ನಿಮಗೆ ಬೇಕಾದ್ದು ನಾನು ಯಾರು ಎಂಬುದಾಗಿ. ನೀನು ನಾನು ನೀನೇ ವಿಶ್ವಕರ್ಮ ನನಗೆ ಸಂಸ್ಥೆ. ನನಗೆ ವಿಶ್ವಾಸ ಬರುವುದಿಲ್ಲ. ಅದು ವಿಶ್ವಕರ್ಮನ ಆಣೆ ಹಾಕಿ ಹೇಳಬೇಕು. ಅಯ್ಯೋ, ಹ? ಅಪ್ಪರಾಣೆ. ಹ. ಅಪ್ಪನ್ನು ಸ್ವಲ್ಪ ಮುಂದಾಗುದಿಲ್ಲ. ಮತ್ತೆ ಶೌಚಾಲಯ ಸರ್ವತ್ರ ಮಾನ್ಯರು. ಹ. ನಾನು ಛಾಯೆ. ನಿಮಗೆ ಛಾಯೆ ಗೊತ್ತಿಲ್ವಾ? ನೀನೊಂದು ಛಾಯೆಯ ಬಗ್ಗೆ, ಒಂದು ಛಾಯದ ಬಗ್ಗೆ ನನ್ನಲ್ಲಿ ಹೇಳು. ನಿನಗೆ ಅದೇ ಒಂದು ಛಾಯಾ ರೂಪ. ನಿನಗೆ ಸಂಸ್ಥೆಯನ್ನೇ ಕಾಣಬೇಕಾ?
ಅವಳು ಇಲ್ಲಿಲ್ಲ, ಹೋಗಿದ್ದಾಳೆ. ಮತ್ತೆ ನೀನು? ನಾನು ಚಾಯ್. ಯಾರ ಛಾಯೆ? ಯಾವ ಛಾಯೆ? ಚಾಯೆ? ಅಯ್ಯೋ, ನಿಮ್ಮ ಹೆಂಡತಿ ಚಾಯನ? ಶನಿಯ ತಾಯಿ ಚಾಯನ? ಇಲ್ಲ ಇಲ್ಲ, ಸಾವರ್ಣಿಗೆ ಅಮ್ಮ. ನಾನು ನನ್ನ ತಿರುಗಾಟದಲ್ಲಿ ತಪ್ಪು ಹೋದಂಗೆಲ್ಲ ತಪ್ಪಿ ನಡೆದ ಪ್ರಕರಣದಲ್ಲಿ ಈಗ ನಾನು ತಪ್ಪುವುದೇ ಇಲ್ಲ. ನನ್ನ ಬದುಕಿನಲ್ಲಿ ನಾ ಇಷ್ಟರವರೆಗೆ ಉಳಿಸಿಕೊಂಡ ಮೌಲ್ಯವೇ ಅದು. ನಾನು ತಪ್ಪಿದ್ದ? ಹೋದಲ್ಲಿ ಬೇರೆ ದೃಷ್ಟಿಯಿಂದ ನೋಡುವ ಕ್ರಮವೇ ಇಲ್ಲ. ಆದರೆ ಸತ್ಯ ವಿಚಾರ ನಾನು ಹೇಳ್ತೇನೆ. ಹ. ನಿಮ್ಮಂತಹ ತೀಕ್ಷ್ಣತೆಯನ್ನು ಹ. ಸಹಿಸುವುದಕ್ಕೆ ಅಸಾಧ್ಯವಾದಂತಹ ಸುಜ್ಜಾದೇವಿ ಅವಳು ತನ್ನ ನೆರಳಿಗೆ ಜೀವಕಳೆಯನ್ನು ಕೊಟ್ಟು ಛಾಯಾದೇವಿ ಹೀಗೆ ನಾಮಕರಣ ಮಾಡಿ ಇಲ್ಲಿಯೇ ಉಳಿಸಿದ್ದಾಳೆ. ಅವರನ್ನು ಕೂಡಿ ಸಂಸಾರ ಮಾಡಿದವರು ನೀವು. ಈಗ ನಿಮ್ಮನ್ನೇ ಕಾಣುತ್ತಾ ಉಲ್ಲಾಸದಿಂದ ಕುರುಕ್ಷೇತ್ರದಲ್ಲಿ ಹೆಣ್ಣು ಹಯವಾಗಿ ನಿಮ್ಮ ಕುರಿತಾಗಿ ತಪಸ್ಸನ್ನಾಚರಿಸುತ್ತಾ ಇದ್ದಾಳೆ. ಇದ್ರೆ ಸಂಜ್ಞ ಅಲ್ಲಿ ಹೋಗಿದ್ದಾಳೆ. ಆದ ಕಾರಣ ವಿಶ್ವಕರ್ಮ ನಡುಗೆ ಸಂಜ್ಞೆ ನಾನಲ್ಲ, ಆಕೆಯ ನೆರಳು ನಾನು. ನನ್ನ ಹೆಸರು ಛಾಯೆ. ಹೀಗೆ ಮಾಡುವುದಕ್ಕೆ ಕಾರಣ ನೀನು ಛಾಯೆ. ನಿನ್ನ ಕುರಿತಾಗಿ ನಾ ಬೈಬೇಕು ಯಾಕೆ? ನಿನ್ನನ್ನು ಯಾಕೆ ನಾವು ನಿಂದಿಸಬೇಕು? ನಾ ಕೈ ಹಿಡಿದ ಧರ್ಮಪತ್ನಿ ನನ್ನಿಂದಲೇ ಸಹಿಸಲಾಗದೆ ದೂರನ್ನು ಕೊಡದೆ ಪತಿಗೆ ತೊಂದರೆಯಾಗಬಾರದು ಎನ್ನುವ ಕಾರಣಕ್ಕಾಗಿ ನಿನ್ನನ್ನು ಇರಿಸಿ ಹೋಗಿದ್ದಾಳೆ. ಆದರೆ ನಿನ್ನ ಗರ್ಭದಲ್ಲಿ ಹುಟ್ಟಿದ ನಿನ್ನದೊಂದು ಹೆಸರೇ ಏನು ಮಾಡೋಣ? ನನ್ನ ನಾಲ್ಕಿನಿಂದ ಬಂದು ಹೋಗಿತ್ತು. ಶಾದಿ, ಈ ಪ್ರಪಂಚದ ಯಾವ ಅಪ್ಪ ಆದರೂ ಮಕ್ಕಳಿಗೆ ಹೆಸರಿಡುವಾಗ ಜಾಗ್ರತೆ ಮಾಡಬೇಕು. ಈ ಹೆಸರಿಡಲಿಕ್ಕೆ ಹೋಗಿ ಅವಳಿಗೆ ಯಾವ್ಯಾವ ಪ್ರಾಣಿಯ ಹೆಸರಿಡುವುದಲ್ಲ, ಸಾಯುವ ಕಾಲದಲ್ಲಿ ಒಂದು ಶಿವ ನಾರಾಯಣ ಅಂತಾದ್ರೂ ಕರೆಯುವ ಹೆಸರಿಟ್ರೆ ಅವರಿಗೆ ಪುಣ್ಯ ಬರ್ತದೆ. ಅಂತರಲ್ಲಿ ನಿನಗೆ ನಾನೊಂದು ಹೆಸರಿಟ್ಟೆ. ನೀನು ಯಾರು? ಛಾಯೆಯ ಮಗ. ಛಾಯಾನಂತನ ನೀನು ನಗುವೆಯ? ಅಮ್ಮನಿಂದ ಅಣ್ಣನಿಗೆ ಹೊಡೆಸಿದೆಯ? ನಿನ್ನ ದೃಷ್ಟಿಯ ಈ ಸೃಷ್ಟಿಯಲ್ಲಿ ಎಲ್ಲವೂ ನೋಡುವ ದೃಷ್ಟಿಯಲ್ಲಿ ಇರುವುದು. ಆದ್ದರಿಂದ ಇನ್ನು ಮುಂದಕ್ಕೆ ನಿನ್ನ ದೃಷ್ಟಿ ಜನಗದಾಪದ ನುಡಿಯ ಕೇಳುತ್ತೆ, ಮನದ ತಾಪದ ಬೆಸುಗಿ ಕಳೆದುತ್ತ, ಮನದ ತಾಪದ ಬೆಸುಗಿ ಕಳೆದುತ್ತ, ಎಲೆವೆತ್ತಿದರಿಗೆ ಪಾಪ ಭೀಕ್ಷಿಸಲು ಬಿತ್ತಿದಂತಹ ಬೀಜವನ್ನು ಕರ್ಮ ಭೂಮಿಯೇ ನುಂಗುವುದಕ್ಕೆ ಸಾಧ್ಯ ಉಂಟೆ ಹೇಳಿ? ಬೆಳೆಸಿದಂತಹ ಬೆಳೆಯನ್ನು ನಾವು ಕಟ್ಟಿದಂತಹ ಬೇಲಿಯೇ ಹಾಳು ಮಾಡುವುದಕ್ಕುಂಟೆ ಹೇಳಿ? ಆದರೆ ನನ್ನ ಹೆತ್ತಂತಹ ತಾಯಿಯ ಗಂಡ ನನ್ನ ತಂದೆ ಈ ಕಾಲಕ್ಕೆ ವಕ್ರ ದೃಷ್ಟಿಯ ಶಾಪವನ್ನೇ ಇಟ್ಟು ಬಿಟ್ಟನಲ್ಲ. ಇವನು ತಂದನೆ. ನನ್ನ ತಾಯಿ ಯಮನಿಗೆ ಶಾಪವನ್ನು ಕೊಟ್ಟಾಗ ಅದು ಫಲಿಸಿತು. ಈಗ ನನ್ನ ತಂದೆ ನನಗೆ ಶಾಪವನ್ನು ಕೊಟ್ಟರು, ಇದು ಫಲಿಸಿದೆ. ಪ್ರಯೋಗಿಸಬೇಕಲ್ವೇ? ಇವರ ಶಾಪ ಹೇಗುಂಟನ್ನು ಪ್ರಯೋಗಿಸಬೇಕಲ್ವೇ? ಏನು ಮಾಡೋಣ? ಯಾರ ಮೇಲೆ
ಕಣ್ಣ ಮುಂದೆ ಇದ್ದಾನಲ್ಲ ನನ್ನ ಅಪ್ಪ, ಅವನ ಮೇಲೆ ಪ್ರಯೋಜನ. ಶನಿಗೆ ದೃಷ್ಟಿಯು ರಥಕ್ಕೆ ಬೀಳಲು, ಶನಿಗೆ ದೃಷ್ಟಿಯು ರಥಕ್ಕೆ ಬೀಳಲು, ಗಿರದ ತೇಜದ ರೂಪ ಇನನ ತೇಜದ ರೂಪ ಮಾಸಲು ಜನದಿ ಕಳಗೊಳಗೋಡು, ಜನದಿ ಕಳಗೊಳಗೊಂಡು ಮುನಿ ಪರಿವಾರ ಚಿಂತಿಸಲು, ಶನಿಯ ದೃಷ್ಟಿಯು ರಥಗೆ ಬೀಳಲು, ಏನು ಮಾಡಲಿ? ಜಯ ಜಯ ನಾರಾಯಣ, ಜಯ ಜಯ ನಾರಾಯಣ. ಲೋಕವೆಲ್ಲವೂ ಅಲ್ಲೋಲ ಕಲ್ಲೋಲವಾಗುತ್ತಾ ಉಂಟು. ದೇವತೆಗಳೆಲ್ಲವೂ ಬೆದರಿದ್ದಾರೆ. ಏನಾಗಿದೆ ಎನ್ನುವ ಹಾಗೆ ನೋಡ್ತಾ ಬಂದ್ರೆ ಶನಿಯ ದೃಷ್ಟಿ ಸೂರ್ಯನ ಮೇಲೆ ಬಿತ್ತು. ಪರಿಣಾಮವಾಗಿ ಸೂರ್ಯನ ಅಶ್ವಗಳೆಲ್ಲವೂ ಕಣ್ಣು ಮಂದವಾಗಿದೆ. ಸಾರಥಿಯಾದಂತಹ ಅರುಣ ಹೆಳವನಾದರೂ ಕೂಡ ಕ್ರಿಯಾಶೀಲನಾಗಿದ್ದ ಈತನ ದೃಷ್ಟಿಯ ಪರಿಣಾಮವಾಗಿ ಸ್ತಬ್ಧನಾಗಿ ಹೋದನಲ್ಲ. ಸೂರ್ಯನನ್ನೇ ನೋಡ್ತಾ ಇದ್ದೇನೆ, ಕುಷ್ಠರೋಗವೇ ಆವರಿಸುವುದಿಲ್ಲ. ಸಲಸುತ್ತಿರುವಂತಹ ರಥವು ನಿಂತು ಹೋಗಿದೆ. ಲೋಕವೆಲ್ಲವೂ ಅಲ್ಲೋಲ ಕಲ್ಲೋಲವಾಗುತ್ತಾ ಉಂಟು. ಹಾಗಾದರೆ ಮುಂದುವರಿಬೇಕಾದ್ರೆ ಶನಿಯ ಈ ಕ್ರೂರ ದೃಷ್ಟಿಯನ್ನು ಹಿಂದಕ್ಕೆ ಪಡೆಯಬೇಕು. ಆತನಲ್ಲೇ ಎಲ್ಲರೂ ಸೇರಿ ಕೇಳಿಕೊಳ್ಳೋಣ. ಅಯ್ಯ ಬಾಲಕ, ಸೈರಿಸಲೇಕಯ್ಯ. ಶನಿ ವಕ್ರ ದೃಷ್ಟಿಯನ್ನು ಸರಿದು ಕಿಚ್ಚೆಗೆ ಸಾಕು, ನಿನ್ನ ಕಿತ್ತನ ಮೇಲೆ ಕರುಣೆ ತೋರುವುದಕ್ಕೆ ಮನದ ಕೀಚ ತೊರೆದು ಶಾಂತನಾಗಿದ್ದು ಸಾಕು. ಶನಿ ವಕ್ರ ದೃಷ್ಟಿಯನ್ನು ಸರಿದು ಶನಿಯೇ ಶನಿ ಸಾಮಾನ್ಯವಾದಂತಹ ಮಗು ನೀನಲ್ಲ, ಅಸಾಮಾನ್ಯವಾದಂತಹ ಮಗು ಎನ್ನುವ ಹಾಗೆ ನಾವೆಲ್ಲವರು ಕಂಡುಕೊಂಡವರಿದ್ದೇವೆ. ನಿನ್ನದಾದಂತಹ ದೃಷ್ಟಿ ಸೃಷ್ಟಿಯನ್ನೇ ಅಲ್ಲೋಲ ಕಲ್ಲೋಲವಾಗಿಸುತ್ತಾ ಉಂಟು. ನಿನ್ನ ತಂದೆ ಏನಾದರೂ ಅಪರಾಧವನ್ನು ಮಾಡಿದ್ದರೂ ಕೂಡ ಅದನ್ನು ಕ್ಷಮಿಸಿ ಇಟ್ಟಿರುವಂತಹ ಕ್ರೂರ ದೃಷ್ಟಿಯನ್ನು ಹಿಂದಕ್ಕೆ ಪಡೆ. ನಮ್ಮೆಲ್ಲರ ಕೋರಿಕೆ ದೃಷ್ಟಿಯನ್ನು ಹಿಂದಕ್ಕೆ ಪಡೆಯ. ನೀವಾಡಿದ ಮಾತಿಗೆ ಬೇಕಾಗಿ ತಂದೆಯ ಮೇಲಿದ್ದಂತಹ ವಸ್ತ್ರದೃಷ್ಟಿಯನ್ನು ಈ ಕಾಲಕ್ಕೆ ತೆಗೆದವನಿದ್ದೇನೆ. ಇನ್ನೇನಾದರೂ ಆಗಬೇಕೇ ಹೇಳಿ ಅಂದಿದ್ದ. ನಿನ್ನ ದೃಷ್ಟಿ ಎಂತದ್ದು ಎನ್ನುವ ಹಾಗೆ ಈಗ ಲೋಕಕ್ಕೆ ಅರ್ಥವಾಗಿದೆ. ನೀನು ಕೊಟ್ಟಂತಹ ಶಾಪವು ಫಲಿಸಿದೆಯಾ ಇಲ್ಲವೋ ಎನ್ನುವ ಹಾಗೆ ಪರೀಕ್ಷಿಸುವುದಕ್ಕೆ ನಿನ್ನ ಮೇಲೆ ದೃಷ್ಟಿಯನ್ನು ಹಾಕ್ತಿದೆ. ಹೆಸರು ನನ್ನದು ಸರಿಯಿಲ್ಲ. ಇವರಿಗೆ ಹೆಸರಿರುವಾಗ ಗೊತ್ತಾಗುದಿಲ್ಲ, ಹೆಂಡತಿ ಬದಲಾಗುವಾಗ ಗೊತ್ತಾಗುದಿಲ್ಲ. ಹೇಳುದು ಮಾತ್ರ ಅಷ್ಟೇ. ತಿರುಗಾಟದಲ್ಲಿ ನನ್ನದು ತಪ್ಪಿಲ್ಲ ಅಂತ. ತಪ್ಪು ಆದ ಮೇಲೆ ಎಂತ ಮಾಡ್ಲಿಕ್ಕಾಗ್ತದೆ? ತಿರುಗಾಟದಲ್ಲಿ ತಪ್ಪಿನಂತೆ ಹೇಳುದಷ್ಟೇ. ಈಗ ತಪ್ಪಾಗಿದೆ ಅಲ್ಲ, ಹೆಸರಿಟ್ಟದು ನೀವೇ ಅಲ್ಲ. ಮಗು ಸ್ವಲ್ಪ ಸೈರಿಸಿ. ಆಗುದಿಲ್ಲ. ಮದುವೆ ಆದವರ ಕಷ್ಟ ಮದುವೆ ಆಗದವರಿಗೆ ಹೇಗೆ ಗೊತ್ತು ಮಗನೇ? ಆದ್ದರಿಂದ ನಿನಗೆಲ್ಲ ಗೊತ್ತಾಗಲಿಕ್ಕಿಲ್ಲ ಕಂದ. ಸೂರ್ಯನಾರಾಯಣ ಜ್ಞಾನಚಕ್ಷು ಧೀರೋ ಯೋನ ಪ್ರಚೋದಯ.
ಬುದ್ಧಿಯನ್ನು ಪ್ರಚೋದಿಸುವ. ಹಾಗಿದ್ರೆ ನನಗ್ಯಾಕೆ ಈ ಒಂದು ಕವಿ? ಇದೆಲ್ಲ ದೈವ ಸಂಕಲ್ಪ ಬಿಟ್ಟರೆ ಅನ್ಯತಾ ಇಲ್ಲ ಮಗು. ನಿನ್ನ ಪ್ರಭಾವ ಭಾಗ್ಯದಲ್ಲೇ ಎಷ್ಟು ಅಂತಾದ್ರೆ ಮುಂದೆ ಹೇಗೆ? ಸಾಮಾನ್ಯರ ಗತಿಯೇನು? ಇವನು ಸಾಮಾನ್ಯ ಸಾಮಾನ್ಯ ಭುವನದಲ್ಲಿ ಇವನ ಈ ಸೃಷ್ಟಿ ಹೇಗೆ ಇದ್ದೀತು? ಇವ ಒಂದು ಸೃಷ್ಟಿ ಹಾಕಿದ್ರೆ ಈ ಸೃಷ್ಟಿ ಏನು ಆದೀತು ಅಲ್ಲ ನಾವು ಊಹಿಸುವುದು. ನಿಮಗೆ ಈಗ ಪರಿಣಾಮ ಗೊತ್ತಾಯ್ತು. ನನ್ನ ಮಗನಾಗಿ ನೀನು ಪ್ರಪಂಚದಲ್ಲಿ ಉಳಿಯತಕ್ಕವನೇ ಮಗು. ಸಂತೋಷವಾಯಿತು ಕಂದ. ಋಷಿವರೆಣ್ಯ ನೋಡಿದಿರೋ ಅಂಬರದಲ್ಲಿ 3 ಮೂರ್ತಿಗಳು ಇವನಿಗೆ ಕೈ ಎತ್ತಿ ಅನುಗ್ರಹ ಮಾಡ್ತಾ ಇದ್ದಾರೆ. ಇವನು ಸಾಮಾನ್ಯನಲ್ಲ, ಮುಂದಕ್ಕೆ ಗ್ರಹ ಮಂಡಲದಲ್ಲಿ ವಿರಾಜಮಾನನಾಗಬೇಕು ಅಂತ ಅವರೇ ಹೇಳುತ್ತಾ ಇದ್ದಾರೆ. ಮಾತ್ರವಲ್ಲ, ನಾರಾಯಣ ದೇವರು ಕೈ ಬೀಸಿಯವನನ್ನು ಕರೆಯುತ್ತಾ ಇದ್ದಾರೆ. ಕಂದ, ಶನಿ ಮುಂದಕ್ಕೆ ಗ್ರಹಪತಿಯಾಗಿ ಶ್ರೀಮನ್ನಾರಾಯಣನ ಆದೇಶದಂತೆ ಧರ್ಮ ಸ್ಥಾಪನೆಯನ್ನು ಮಾಡುವುದಕ್ಕೆ ಬೇಕಾಗಿ ಛಾಯಾನಂದನಾಗಿ ವಿಜೃಂಭಿಸು ಕಂದ. ನಿನ್ನ ಅನುಗ್ರಹದಿಂದಲೇ ಆಗಬೇಕು. ಹೋಗಿ ಬರ್ತೇವೆ. ಆ ದೊಡ್ಡ ಮಗನಿಗೆ ಒಂದು ವ್ಯವಸ್ಥೆ ಆಗಬೇಕಲ್ಲ. ಹೇಗೆ ಮಗ? ಕಾಲು ಕೂಡ ಆಯ್ತಾ? ಸರಿ ಮಗು. ಆದರೆ ನಾನು ಕೂಡ ಆಗದಿಂದ ಕಾಯುವುದು. ಇನ್ನು ಯಾವ ನಿಮ್ಮಲ್ಲಿಗೆ ಯಾವಾಗ ಬರುವುದು? ಯೋಚಿಸಬೇಡ. ನೀವು ಕಾದಷ್ಟು ಬಲಿಷ್ಠರಾಗುವುದು ಮಗು. ನೀವು ಯಾವಾಗ ನಮ್ಮತ್ತು ಮುಗಿಯಿತು ಅಂತ ಒಳಗೆ ಹೋಗಿ ಕೂತುಕೊಳ್ತೀರೋ ಅಲ್ಲಿ ಉದ್ಧಾರ ಆಗುವುದಿಲ್ಲ. ನೀವು ಕೊನೆವರೆಗೆ ಕಾದರೆ ಮಾತ್ರ ನೀವು ಮನೆಯಾಗಿ ಪ್ರಪಂಚದಲ್ಲಿ ಗುರುತಿಸಲ್ಪಡ್ತೀರಿ. ಅದಕ್ಕೆ ಬೇಕಾಗಿ ಕಾದಿದ್ದೇನೆ. ಅದೋ ಪರಮೇಶ್ವರನ ಕುರಿತಾಗಿ ತಪ್ಪ ಸ್ವೀಕರಿಸು. ಮುಂದಕ್ಕೆ ಅವನನ್ನೇ ಉಳಿಸಿಕೊಂಡು ಪ್ರೇತಾಧಿಪತಿಯಾಗಿ ಉನ್ನತ ಸ್ಥಾನವನ್ನು ಹೊಂದಿ ದಿಕ್ಪತಿಗಳಲ್ಲಿ ಒಬ್ಬನಾಗಿ ವಿರಾಜಮಾನನಾಗು ಕಂದ. ನೀವು ಜ್ಞಾನ ಜ್ಯೋತಿ, ನಾನು ಜ್ಞಾನ ಚಕ್ಷು. ಪಯಣಿಸೋಣವೇ?